ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದಕ್ಷಿಣ ಭಾರತದ ಸಿನಿ ಜಗತ್ತಿನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 29 ವರ್ಷಗಳ ಕಾಲ ಹೀರೋಯಿನ್ ಆಗಿ ಮೆರೆದವರು. ಅಷ್ಟು ದೊಡ್ಡ ನಟಿಯಾದ್ರೂ ಒಂದಿಷ್ಟು ಹಮ್ಮು ಬಿಂಬುವಿಲ್ಲದ ಸಾದಾ ಸೀದಾ ನಟಿ ಡಾಕ್ಟರ್ ಬಿ ಸರೋಜಾದೇವಿಯವರು. ಸಿನಿಮಾ ಎಂದರೆ ಇಷ್ಟವೇ ಇರದಿದ್ದ ಹುಡುಗಿ ಸಿನಿರಂಗಕ್ಕೆ ಬಂದಿದ್ದೇ ಸ್ವಾರಸ್ಯಕರ. ಆ ಕಾಲದ ಎಲ್ಲಾ ಮೇರುನಟರ ಜೊತೆಗೆ ನಟಿಸಿದ ಏಕೈಕ ನಟಿ ಬಿ ಸರೋಜಾದೇವಿ. ಇವರು ಬೇರೆ ಭಾಷೆಗಳಲ್ಲಿ ನಟಿಸಿದರೂ ನಾನು ಕನ್ನಡದ ಹುಡುಗಿಯಂತೆ ಹೆಮ್ಮೆಯಿಂದ ಹೇಳುತ್ತಿದ್ದರು. ಇವರನ್ನು ತಮಿಳಿನಲ್ಲಿ ಕನ್ನಡದ ಪಯಂಗಿಣಿ ಅಂದರೆ ಕನ್ನಡದ ಅರಗಿಣಿ ಎಂದೇ ಕರೆಯುತ್ತಿದ್ದರು. ಸಿನಿಮಾ ಎಂದರೆ ದೂರವಿದ್ದ ಹುಡುಗಿ ಸಿನಿಮಾಗೆ ಬಂದಿದ್ದು ಹೇಗೆ? ಒಂದು ಸಿನಿಮಾದಲ್ಲಿ ನಟಿಸಿ ಮತ್ತೆ ಸಿನಿಮಾ ಮಾಡಲೇಬಾರದು ಅಂದುಕೊಂಡಾಗ ಏನಾಯ್ತು? ವೈಯಕ್ತಿಕ ಬದುಕಿನಲ್ಲಿ ಎದುರಿಸಿದ ಸಮಸ್ಯೆಗಳೇನು ಎಂದು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಡೆಡಿಕೇಶನ್ ಬಿ ಸರೋಜಾದೇವಿಯ ಯಶಸ್ಸಿನ ಗುಟ್ಟಾಗಿತ್ತು. ಸರೋಜಾದೇವಿಯವರನ್ನು ಮಹಿಳಾ ಸೂಪರ್ ಸ್ಟಾರ್ ಎಂದು ಕರೆಯುತ್ತಿದ್ದರು. ಅವರಲ್ಲಿದ್ದ ಡೆಡಿಕೇಶನ್ ಅವರನ್ನು ಆ ಮಟ್ಟಕ್ಕೆ ಬೆಳೆಸಿತು. ಆ ಕಾಲದಲ್ಲಿ ತಮಿಳಿನ ಸೂಪರ್ ಸ್ಟಾರ್ಗಳಾದ ಶಿವಾಜಿ ಗಣೇಶನ್ ಹಾಗೂ MGR ಅವರಿಗೆ ಒಂದೇ ಸಮಯದಲ್ಲಿ ಹೀರೋಯಿನ್ ಆಗಿ ಕಾಣಿಸಿಕೊಂಡವರೆಂದರೆ ಸರೋಜಾದೇವಿಯವರು ಮಾತ್ರ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಇವರನ್ನು ಜೋಡಿಯಾಗಿ ನೋಡಲು ಅಭಿಮಾನಿಗಳು ತುಂಬಾ ಇಷ್ಟಪಡ್ತಾ ಇದ್ರು. ಅವರಿಬ್ಬರ ಕೆಮಿಸ್ಟ್ರಿ ಅಷ್ಟು ಚೆನ್ನಾಗಿತ್ತು. ಭಾಗ್ಯವಂತರು, ಅಣ್ಣ ತಂಗಿ ಈ ಚಿತ್ರಗಳು ಚಿತ್ರರಸಿಕರ ಮನೆ ಗೆದ್ದಿತ್ತು. ಮಾಡ್ರನ್ ನಲ್ಲಿಯೂ ಸಭ್ಯತೆ ಬಯಸಿದ್ದು ಬಿ ಸರೋಜಾದೇವಿಯವರು. ಸರೋಜಾದೇವಿಯವರು ತಾವು ಮಾಡ್ರನ್ ಡ್ರೆಸ್ ಹಾಕಿದ್ರು ಒಂದಿಷ್ಟು ಸಭ್ಯತೆಯ ಎಲ್ಲೇ ಮೀರದಂತೆ ಜಾಗೃತೆ ವಹಿಸಿದ್ರು. ಹಾಗಾಗಿ ಇವರ ಚಿತ್ರಗಳನ್ನ ಕುಟುಂಬ ಸಮೇತ ನೋಡಲು ಬರುತ್ತಿದ್ದರು. ಬಟ್ಟಲು ಕಂಗಳಿನ ಈ ಸುಂದರಿ ಎಲ್ಲಾ ಭಾಷೆಗಳಲ್ಲಿಯೂ ಸ್ಟಾರ್ ನಟಿಯಾಗಿ ನಟಿಸಿದ್ರು. ಬಳಕುವ ಮೈಮಾಟ, ಬಟ್ಟಲು ಕಂಗಳು ಅವರ ಪ್ರಮುಖ ಆಕರ್ಷಣೆಯಾಗಿತ್ತು. ಆ ಕಾಲದಲ್ಲಿ ಮದುವೆಯಾದ ಮೇಲೆ ಹೀರೋಯಿನ್ಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇತ್ತು. ಅವರಿಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಅಂತಹ ಕಾಲದಲ್ಲಿಯೇ ಮದುವೆಯಾದರೂ ಇವರಿಗೆ ಅವಕಾಶಗಳ ಕೊರತೆಯಾಗಿಲ್ಲ. ಮದುವೆಯಾದ ಬಳಿಕವೂ ರಾಜ್ಕುಮಾರ್, ಶಿವಾಜಿ ಗಣೇಶನ್ ಮುಂತಾದ ಮೇರುನಟರೊಂದಿಗೆ ಅಭಿನಯಿಸಿದ್ದಾರೆ. ಸರೋಜಾದೇವಿಗೆ ಮೊದಲೆಲ್ಲ ಸಿನಿಮಾ ನೋಡುವುದು ಇಷ್ಟವಿರಲಿಲ್ಲ. ಮನೆಯವರೆಲ್ಲ ಸಿನಿಮಾ ನೋಡಲು ಹೋಗುವಾಗ ತನ್ನ ಪಾಲಿನ ಟಿಕೆಟ್ ಹಣವನ್ನ ತನಗೆ ಕೊಡಿ ಅಂತೇಳಿ ಅವರ ತಾಯಿ ಹತ್ರ ಹಣವನ್ನ ತೆಗೆದುಕೊಳ್ತಾ ಇದ್ರಂತೆ. ಅದರಲ್ಲಿ ಬಟ್ಟೆ ಪೀಸ್ ತಂದು ಅವುಗಳನ್ನ ಕತ್ತರಿಸಿ ತಾವೇ ಕೈಯಲ್ಲಿ ಹೊಲಿಗೆ ಮಾಡಿ ಅದನ್ನು ಅನಾಥ ಮಕ್ಕಳಿಗೆ ಹಾಕಿ ಖುಷಿ ಪಡ್ತಿದ್ರಂತೆ. ಸರೋಜಾದೇವಿಯವರ ತಾಯಿಗೆ ಮಗಳು ಸಿನಿಮಾ ನಟಿಯಾಗಬೇಕೆಂಬ ಆಸೆ ಇತ್ತು. ಮಗಳಿಗೆ ಸಿನಿಮಾ ಅವಕಾಶ ಸಿಕ್ಕಾಗ ಸರೋಜಾದೇವಿ ನಾನು ನಟಿಸಲ್ಲ ಎಂದು ಹೇಳಿದ್ರಂತೆ. ಅವರ ತಾಯಿ ಒಂದು ಪಿಕ್ಚರ್ ಮಾಡು ಸಾಕು ಅಂತಿದ್ರಂತೆ. ಇವರು ಕೂಡ ಒಂದು ಚಿತ್ರ ಸಾಕು ಅಂತ ಅಭಿನಯಿಸಿದ್ರು. ನೋಡಿದ್ರೆ ಆ ಚಿತ್ರದಲ್ಲಿ ನಟಿಸಿದ್ದಕ್ಕೆ ಅವರಿಗೆ ಅತ್ಯುತ್ತಮ ನಟಿ ಎಂಬ ಅವಾರ್ಡ್ ಕೂಡ ಸಿಗುತ್ತೆ. ಅವರು ನಟಿಸಿದ ಚಿತ್ರದ ಹೆಸರು ಮಹಾಕವಿ ಕಾಳಿದಾಸ. ಅಲ್ಲಿಂದ ಅವರಿಗೆ ಎಲ್ಲಾ ಭಾಷೆಯಿಂದಲೂ ಅವಕಾಶಗಳು ಸಿಗಲಾರಂಭಿಸಿದ್ವು. ಅವರ ಓಟಕ್ಕೆ ಬ್ರೇಕ್ ಬೀಳಲೇ ಇಲ್ಲ. 29 ವರ್ಷಗಳ ಕಾಲ ಲೇಡಿ ಸೂಪರ್ ಸ್ಟಾರ್ ಆಗಿ ಮೆರೆಯುತ್ತಾರೆ. ಇನ್ನು ಮದುವೆ ಬಳಿಕ ಸಿನಿಮಾ ಕೆರಿಯರ್ ಬಂದಂತ ಎಲ್ಲರೂ ಅಂದ್ಕೊಂಡಿದ್ರು. ಚಿತ್ರ ನಟಿಯಾಗಿರುವಾಗ ಅವರಿಗೆ ಶ್ರೀಹರ್ಷ ಅವರ ಮದುವೆ ಪ್ರಪೋಸಲ್ ಬರುತ್ತೆ. ಮದುವೆನೂ ಆಗುತ್ತೆ. ಆವಾಗ ಎಲ್ಲರೂ ಇನ್ಮೇಲೆ ಸರೋಜಾದೇವಿ ಸಿನಿಮಾದಲ್ಲಿ ನಟಿಸಲ್ಲ ಅಂದ್ಕೊಂಡಿದ್ರು. ಮಗಳಿಗೆ ನೀನು ಸಿನಿಮಾದಲ್ಲಿ ನಟಿಸು ಅಂತ ಸಿನಿ ಲೋಕಕ್ಕೆ ಕರೆತಂದ ತಾಯಿಯೇ ಸರೋಜಾದೇವಿಗೆ ಇನ್ಮೇಲೆ ನೀನು ಸಿನಿಮಾ ಎಲ್ಲ ಮಾಡಬೇಡ ಅಂತಾರೆ. ಆದರೆ ಅವರಿಗೆ ದೇವರು ಒಂದೊಳ್ಳೆ ಲೈಫ್ ಪಾರ್ಟ್ನರ್ ಕೊಟ್ಟ. ಹರ್ಷ ಅವರು ಎಂಜಿನಿಯರ್ ಆಗಿ ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಪತ್ನಿಗೆ ಹೇಳ್ತಾರೆ, ನನ್ನ ಹೆಂಡತಿ ಮನೆಯಲ್ಲಿಯೇ ಇರಬೇಕು ಅಂತ ಬಯಸುವ ವ್ಯಕ್ತಿ ನಾನಲ್ಲ, ನೀನು ಸಿನಿಮಾದಲ್ಲಿ ನಟಿಸಬಹುದು ಅಂತ ಒಪ್ಪಿಗೆ ನೀಡ್ತಾರೆ. ಅವರ ಸಿನಿಮಾ ನಟನೆ ಮತ್ತೆ ಶುರುವಾಗುತ್ತೆ. ಮತ್ತೆ ದೊಡ್ಡ ದೊಡ್ಡ ನಟರಿಗೆ ಜೋಡಿಯಾಗಿ ನಟಿಸ್ತಾರೆ. ಮಕ್ಕಳಾಗುತ್ತೆ. ಒಂದ್ ಕಡೆ ಕುಟುಂಬ ಜೀವನ, ಮತ್ತೊಂದೆಡೆ ಸಿನಿ ಬದುಕು ಎರಡನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ಇನ್ಕಮ್ ಟ್ಯಾಕ್ಸ್ ತೊಂದರೆಗಳು ಎದುರಾಗುತ್ತೆ. ಆವಾಗ ಹಣವನ್ನ ಹೇಗೆ ನಿಭಾಯಿಸಬೇಕು ಎಂಬುದನ್ನ ಅವರ ಪತಿ ಅವರಿಗೆ ತಿಳಿಸ್ಕೊಡ್ತಾರೆ. ಬದುಕು ಯಾವುದೇ ಸಮಸ್ಯೆ ಇಲ್ಲದೆ ಸುಂದರವಾಗಿ ಸಾಗ್ತಾ ಇದ್ದಾಗ ಬದುಕಿನಲ್ಲಿ ಆಘಾತ ಎದುರಾಗುತ್ತೆ. 1986ನೇ ಇಸ್ವಿ ಶ್ರೀಹರ್ಷಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ.
ಮಾತಾ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ. ಇವರಿಗೂ ಸ್ವಲ್ಪ ಸಮಾಧಾನವಾಗುತ್ತೆ. ಅಷ್ಟರಲ್ಲಿ ಡಾಕ್ಟರ್ ಇವರನ್ನ ಕರೆದು, ಡೋಂಟ್ ವರಿ, ಇವರಿಗೆ ಏನೂ ಅರ್ಥವಾಗಲ್ಲ. ಗಂಡನ ಕಡೆ ನೋಡಿದರೆ ಗಂಡನ ಮುಖಕ್ಕೆ ಹಾಕಿದ್ದ ಆಕ್ಸಿಜನ್ ಮಾಸ್ಕ್ ತೆಗೆಯುತ್ತಿದ್ದವಳು ನರ್ಸ್. ಅವರಿಗೆ ಆ ಕ್ಷಣ ಆದ ಆಘಾತದಲ್ಲಿ ಗರಬಡಿದವರಂತೆ ನಿಲ್ತಾರೆ. ಕಣ್ಣಿಂದ ಒಂದು ತುಟ್ಟು ನೀರು ಕೂಡ ಬರಲಿಲ್ಲ. ಸರೋಜಾದೇವಿ ಪತಿಯ ಶವದ ಎದುರು ಕಲ್ಲಾಗಿ ನಿಂತಿದ್ದನ್ನ ನೋಡಿ ಸುತ್ತಮುತ್ತ ಇರುವವರು ಅಳುವಂತ ಅವರನ್ನ ಅಲ್ಗಾಡಿಸ್ತಾರೆ. ಆದರೆ ಅವರ ಕಣ್ಣಿಂದ ಒಂದು ಹನಿ ನೀರು ಕೂಡ ಬರಲಿಲ್ಲ. ಈ ರೀತಿಯಾದರೆ ಸರೋಜಾದೇವಿಯ ಮಾನಸಿಕ ಸ್ಥಿಮಿತಕ್ಕೆ ಅಪಾಯ ಅಂತ ವೈದ್ಯರು ಕಪಾಳಕ್ಕೆ ಬಾರಿಸ್ತಾರೆ. ಆವಾಗ ಸರೋಜಾ ಅಳಲಾರಂಭಿಸ್ತಾರೆ. ಗಡ್ಡ ಸತ್ತ ವಿಧವೆ ಎಂಬ ಮೊದಲಿಗೆ ಆ ಮೇರು ನಟಿಗೆ ತಪ್ಪಲಿಲ್ಲ. ಸ್ಟಾರ್ ನಟಿ ಕೈಯಲ್ಲಿ ಬೇಕಾದಷ್ಟು ಹಣವಿದೆ, ಅವರ ಬದುಕು ಕಟ್ಟಿಕೊಳ್ಳುವ ಶಕ್ತಿ ಇದೆ. ಆದರೂ ವಿಧವೆ ಎಂಬ ಪಟ್ಟ ಕಟ್ಟಿ ಅವರನ್ನ ಮೂಲೆಗುಂಪು ಮಾಡಿತ್ತು ಸಮಾಜ. ತುಂಬಾ ಚಿಕ್ಕ ಪ್ರಾಯದಲ್ಲಿಯೇ ಗಂಡನ ಅಗಲಿಕೆಯ ನೋವು ಒಂದ್ ಕಡೆ ಆದ್ರೆ, ಸಮಾಜ ಅವರನ್ನ ನಡೆಸ್ಕೊಳ್ತಾ ಇದ್ದ ರೀತಿ, ಎಲ್ಲರಿಗೂ ಕುಂಕುಮ ಕೊಡುತ್ತಿದ್ದರೂ ಇವರಿಗೆ ಕೊಡ್ತಾ ಇರಲಿಲ್ಲ. ಶುಭ ಕಾರ್ಯಗಳಿಗೆ ಕರೆಯುತ್ತಿರಲಿಲ್ಲ. ಬೇರೆ ಮದುವೆ ಆಗುವಂತ ಮನೆಯವರಿಂದ ಒತ್ತಾಯ ಬರುತ್ತೆ. ಆದರೆ ಸರೋಜಾದೇವಿಗೆ ಶ್ರೀಹರ್ಷ ಅವರ ಸ್ಥಾನದಲ್ಲಿ ಕಲ್ಪಿಸಲು ಸಾಧ್ಯವಾಗಲಿಲ್ಲ. ಮಕ್ಕಳನ್ನು ಸಿಂಗಲ್ ಪೇರೆಂಟ್ ಆಗಿ ಚೆನ್ನಾಗಿ ಬೆಳೆಸ್ತಾರೆ. ತಾವು ಕಷ್ಟದಲ್ಲಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಮಾಡಿದ ಸಹಾಯ ತುಂಬಾನೇ ನೆನೆಯುತ್ತಾರೆ. ಪಾರ್ವತಮ್ಮನ ಬಗ್ಗೆ ಅಪಾರ ಅಭಿಮಾನ ಸರೋಜಾದೇವಿಯವರಿಗೆ ಇತ್ತು. ಅದೇ ಅಭಿಮಾನ ಪಾರ್ವತಮ್ಮನವರಿಗೂ ಕೂಡ ಇತ್ತು. ಸರೋಜಾದೇವಿಯವರಿಗೆ 3 ಮಕ್ಕಳು: ಹರ್ಷ ಭುವನೇಶ್ವರಿ, ಹರ್ಷ ಗೌತ್, ಹರ್ಷ ಇಂದಿರಾ. ಇನ್ನು ಹರ್ಷ ಭುವನೇಶ್ವರಿ ಸಾಕು ಮಗಳು. ಇವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾರೆ. ಇವರ ಪ್ರತಿಭೆಯನ್ನ ಮೆಚ್ಚಿ ಅಭಿನಯ ಸರಸ್ವತಿ, ಕನ್ನಡ ಪಯಂಗಿಳಿ ಎಂಬ ಬಿರುದುಗಳು ಸಿಗುತ್ತವೆ. ಅಭಿನಯ ಸರಸ್ವತಿ ಬಿರುದು ಕೊಟ್ಟಿದ್ದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು. ಸರೋಜಾದೇವಿ ಅಭಿನಯಕ್ಕೆ ಸರೋಜಾದೇವಿಯೇ ಸಾಟಿ. ಈಗಿನ ಸ್ಟಾರ್ ನಟಿಯರನ್ನ ಮೀರಿಸಿದ ನಟಿಯಾಗಿದ್ದರು ಸರೋಜಾದೇವಿಯವರು. ಭಾಗ್ಯವಂತ ಚಿತ್ರದಲ್ಲಿ ಇವರ ಮನೋಜ್ಞ ಅಭಿನಯ ನೋಡಿ ಮೆಚ್ಚಿಕೊಳ್ಳದವರೇ ಇಲ್ಲ. ಅಷ್ಟೊಂದು ಅದ್ಭುತವಾಗಿ ನಟಿಸಿದ್ದಾರೆ. ಕಿತ್ತೂರು ಚೆನ್ನಮ್ಮನಂತಹ ಪೌರಾಣಿಕ ಪಾತ್ರವಾಗಲಿ, ಆಫೀಸರ್ ಪಾತ್ರವಾಗಲಿ, ರೊಮ್ಯಾಂಟಿಕ್ ಪಾತ್ರವಾಗಲಿ, ಎಲ್ಲಾ ಪಾತ್ರದಲ್ಲಿಯೂ ನಟಿಸಿ ಸೈ ಎನಿಸಿಕೊಂಡವರು ಸರೋಜಾದೇವಿಯವರು. ದುಬಾರಿ ಸಂಭಾವನೆ ಪಡೆಯುತ್ತಿದ್ದ ನಟಿ ಆ ಕಾಲದ ನಟಿಯರಿಗೆ ಹೋಲಿಸಿದರೆ ಇವರ ಸಂಭಾವನೆ ದುಬಾರಿಯಾಗಿತ್ತು. ಎಲ್ಲಾ ಸ್ಟಾರ್ ನಟರು ತಮ್ಮ ಜೊತೆ ಅಭಿನಯಿಸಲು ಬಿ ಸರೋಜಾದೇವಿ ಬೇಕು ಅಂತಿದ್ರು. ಅಷ್ಟರ ಮಟ್ಟಿಗೆ ಹಿಟ್ ಚಿತ್ರಗಳನ್ನ ನೀಡಿದ್ರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಯಲ್ಲಿ ನಟಿಸಿದ್ರು. ಆ ಭಾಷೆಗಳನ್ನು ಕಲಿತು ಅವರದ್ದೇ ವಾಯ್ಸ್ನಲ್ಲಿ ಡಬ್ಬಿಂಗ್ ಕೂಡ ನೀಡ್ತಾ ಇದ್ರು. ಸಿನಿಮಾದಲ್ಲಿ ರೆಕಾರ್ಡ್ ಬ್ರೇಕಿಂಗ್ ದಾಖಲೆ ಇವರಂತ ಸಿನಿಮಾ ದಾಖಲೆ ಯಾವ ನಟಿಯೂ ಮಾಡಿಲ್ಲ. ಬರೀ 8 ವರ್ಷದಲ್ಲಿ 62 ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. 1955ರಿಂದ 1998ರ ನಡುವೆ 161 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವುಗಳಲ್ಲಿ ಮೆಜಾರಿಟಿ ಫಿಲಿಂ ಸೂಪರ್ ಡೂಪರ್ ಹಿಟ್ ಆಗಿದೆ. ಸಮಾಜಕ್ಕೆ ನನ್ನಿಂದ ಸಹಾಯ ಮಾಡಬೇಕು ಎಂಬ ತುಡಿತ ಅವರಿಗೆ ಚಿಕ್ಕ ಪ್ರಾಯದಲ್ಲಿಯೇ ಇತ್ತು. ಅವರು ಸಮಾಜಕ್ಕೆ, ಅನಾಥರಿಗೆ ತುಂಬಾ ದಾನ ಧರ್ಮ ಮಾಡಿದ್ದಾರೆ. ಎಲ್ಲಿಯೂ ಹೇಳ್ಕೊಳ್ತಾ ಇರಲಿಲ್ಲ. ತಮಿಳುನಾಡಿನಲ್ಲಿ ಪ್ರವಾಹ ಬಂದಾಗ ಡೊನೇಷನ್ ನೀಡಿದರು. ಅನಾಥಾಶ್ರಮಗಳಿಗೆ ದಾನ ಮಾಡಿದ್ದಾರೆ. ಬೆಂಗಳೂರಿನ ಪೂರ್ಣಪ್ರಜ್ಞಾ ಶಾಲೆಗೆ ಕಂಪ್ಯೂಟರ್ ಹಾಲ್, ಮಲ್ಲೇಶ್ವರಂನ ಕ್ಲಿನಿಕ್ ಕಾನ್ವೆಂಟ್ನಲ್ಲಿ ಅಂಗವಿಕಲ ಮಕ್ಕಳಿಗೆ ಅನುಕೂಲವಾಗುವಂತೆ ಕ್ಲಾಸ್ ರೂಮ್, ಹೀಗೆ ತಮ್ಮ ಗಂಡ ಮಕ್ಕಳು ಭುವನೇಶ್ವರಿ ತಾಯಿ ಹೆಸರಿನಲ್ಲಿ ತುಂಬಾ ದಾನ ಕಾರ್ಯಗಳನ್ನು ಮಾಡಿದ್ದಾರೆ. ಇವರಿಗೆ 1969ರಲ್ಲಿ ಪದ್ಮಶ್ರೀ, ಇನ್ನು 1992ರಲ್ಲಿ ಪದ್ಮಭೂಷಣ, 1989ರಲ್ಲಿ ರಾಜ್ಯೋತ್ಸವ ಸೇವಾ ಅವಾರ್ಡ್ ಸಿಕ್ಕಿದೆ. ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಡಾಕ್ಟರ್ ಸರೋಜಾದೇವಿ ಕೊಡುಗೆ ಅಪಾರ. 1942 ಜನವರಿ 7ಕ್ಕೆ ಜನನವಾಗುತ್ತೆ. 2025 ಜುಲೈ 14ಕ್ಕೆ ದೈವಾಧೀನರಾಗಿದ್ದಾರೆ. ಇವರು ಬಾಳಿದ ಬದುಕು ಇಂದಿನ ತಲೆಮಾರಿನವರಿಗೆ ಆದರ್ಶ. ಎಲ್ಲಿಯೂ ಕಾಂಟ್ರವರ್ಸಿ ಮಾಡದೆ ತಮ್ಮ ಬದುಕನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸಿದವರು. ಜೀವನದ 7 ಬೀಳುಗಳನ್ನ ಸಮರ್ಥವಾಗಿ ನಿಭಾಯಿಸಿದವರು. ಭೂಮಿಯಲ್ಲಿ ತಾರೆಯಾಗಿದ್ದ ಇವರು ಇನ್ನು ಅನಂತ ನಕ್ಷತ್ರಗಳಲ್ಲಿಯೂ ತಾವು ಒಂದಾಗಿ ಮಿನುಗಲಿದ್ದಾರೆ. ಇವಿಷ್ಟು ಬಿ ಸರೋಜಾದೇವಿ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.